ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ರೋಹಿತ್ ಶರ್ಮಾ ರನ್ಔಟ್ ಆಗಿದ್ದು. ಸೊ ಒಂದ್ ಟ್ರೆಂಡಿಂಗ್ ಟಾಪಿಕ್ ಅನ್ಕೋಬೇಕ, ಯಾಕಂದ್ರ ಫುಲ್ ಆ ಗೆರೆಯಿಂದ ಈ ಗೆರೆಗೆ ಬಂದು ಇಲ್ಲಿ ಮುಟ್ಟ್ಯಾನ. ಬಟ್ ಶುಭನ್ ಗಿಲ್ ಒಂಚೂರು ಫುಟ್ ವರ್ಕ್ ಮಾಡಿಲ್ಲ, ಅಂದ್ರ ಒಂಚೂರ ಈ ಕಡೆ ಈ ಸೈಡ್ ಇಂದ ಮುಂದಿನ ಸೈಡ್ ಹೋಗೇ ಇಲ್ಲ. ಸೊ ಇದನ್ ತಪ್ಪಂತ ಅನ್ನತಿಲ್ಲ. ಬಟ್ ಶುಭನ್ ಗಿಲ್ಲು ನೋಡ್ಬೇಕಾಗಿತ್ತು. ಬಟ್ ಆದ್ರೂ ಆಸ್ ಎ ಸೀನಿಯರ್ ಪ್ರೋ ರೋಹಿತ್ ಸ್ವಲ್ಪ ಇದ್ ಮಾಡ್ಬೇಕಾಗಿತ್ತು, ಲೌಡ್ ಆಗಿ ಹೇಳ್ಬೇಕಾಗಿತ್ತು, ಆರ್ ನಾಟ್ ನೀಡೆಡ್ ಅಂತೇಳಿ ಈ ರನ್ ತಗೋಬಾರ್ದಾಗಿತ್ತು ಅಂತ ನನಗ ಅನಿಸ್ತದ. ವಾಟ್ಸ್ ಯುವರ್ ಒಪಿನಿಯನ್ ಗೈಸ್? ಅದೇ ನೋಡಿದ್ರೆ ಇಬ್ರು ಬಾಲ್ ಕಡೆನೆ ನೋಡ್ತಿದ್ರು. ರೋಹಿತ್ ಶರ್ಮಾ ಮುಂದೆ ಡೌನ್ ದ ಟ್ರ್ಯಾಕ್ ಬಂದಾಗ ಅದೇ ಫ್ಲೋ ಅಲ್ಲಿ ಓಡ್ಬೇಡ ಅಂತ ಓಡ್ಬಿಟ್ಟ. ಬಾಲ್ ನೋಡ್ಕೊಂಡು ಓಡ್ಬಿಟ್ಟ ಅವನು. ಶುಭನ್ ಗಿಲ್ ನೋಡಿಲ್ಲ. ಶುಭನ್ ಗಿಲ್ ಬಾಲೇ ನೋಡ್ತಿದ್ದ ರೋಹಿತ್ ಶರ್ಮಾ ನೋಡಿ. ರೋಹಿತ್ ಶರ್ಮಾ ಇಲ್ಲಿ ಬಂದ್ಮೇಲೆ ಈ ಕಡೆ ನೋಡಿದ್ರೆ ಇಲ್ಲೇ ಶುಭನ್ ಗಿಲ್ ನಿಂತಾನೆ. ನನ್ ಪ್ರಕಾರ ಆಕ್ಚುಲಿ ಇಬ್ರದ್ದು ಮಿಸ್ಟೇಕ್ ಇದೆ. ಅವನು ಜೋರಾಗಿ ಹೊಡೆದಿದ್ದ ರನ್, ಏನು ಸಿಂಗಲ್ ತರ ಹೊಡೆಯೋ ತರ ಹೊಡೆದಿರ್ಲಿಲ್ಲ. 4 ಹೊಡೆಯಕ್ಕೆ ಟ್ರೈ ಮಾಡಿದಲ್ಲ. So, ಶುಭನ್ ಗಿಲ್ ಅದು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಎಸ್ ಎಸ್. ಸೊ ಆದ್ರೂ ಗೆದ್ರು ಇಂಡಿಯಾದವರು, ಖುಷಿ. ಫಸ್ಟ್ ಮ್ಯಾಚ್ ಗೆದ್ರು, ಸೆಕೆಂಡ್ ಮ್ಯಾಚ್ ಥರ್ಡ್ ಮ್ಯಾಚ್ ಗೆಲ್ತಾರ ಅನ್ಕೋತೀವಿ. ಇಂದೋರ ಬೆಂಗಳೂರಿನಾಗ ಮೊಹಲಿದಾಗ ಗೆದ್ರು. ಸೊ ಫಸ್ಟ್ 10 ಓವರ್ಸ್ನಾಗ 57 ಫಾರ್ 3 ಇತ್ತಪ್ಪ. ಆಮೇಲೆ 10 ಓವರ್ಸ್ನಾಗ 101 ಕೊಟ್ರು. ಸೊ ಬಾಲಿಂಗ್ ಬಗ್ಗೆ ಸ್ವಲ್ಪ ಹೇಳ್ತೇನಪ್ಪ. ಆಯ್ತು, ಆಮೇಲೆ ನಿಲ್ಲಿಸ್ ಹಿಂಗ ಹಾಕಿದ್ರ ಹೆಂಗ? ಬೌಲಿಂಗ್ ಲೈಕ್ ಅಫ್ಘಾನಿಸ್ತಾನ್ ಮೇಲೆ ನಾವು ಲಾಸ್ಟ್ 10 ಓವರ್ 100 ಲೈಕ್ ಚಲೋ ಆಡಾರ್ ಬಿಡು ನಬಿ ಎಲ್ಲ. ಬಟ್ 100 ರನ್ಸ್ ಎಲ್ಲ ಹೊಡ್ಸ್ಕೊಂಬಂದು ಜಾಸ್ತಿನೇ ಆಯ್ತು. ಸೊ ಲೈಕ್ ಬುಮ್ರಾ ಅದನ್ನ ಬಂದ್ರೆ ಸ್ವಲ್ಪ ಕಡಿಮೆ ಆಗ್ತದ. ಬಟ್ ಅದೇ ನಮ್ದು ಥರ್ಡ್ ಆಪ್ಷನ್ ಸ್ವಲ್ಪ ಇದು ಆಗ್ತದ. ಯಾಕಂದ್ರೆ ಬುಮ್ರಾ ಮತ್ತೆ ಸಿರಾಜ್ ಬಿ ಹಾಕ್ತಾನ ಒಂದ್ ರೇಂಜಿಗ. ಬಟ್ ಇನ್ನೊಬ್ಬ ಬೌಲರ್ ಯಾರು, ಇನ್ನೊಬ್ರು ಯಾವ ಬೌಲರ್ ತರ್ತೀರಿ ನೀವು ಕರೆಕ್ಟ್ ಆಗಿ, ಅವ್ನಿಗೆ ಹೆಂಗ್ ಯೂಸ್ ಮಾಡ್ತೀರಿ ಅದು ಡಿಪೆಂಡ್ ಅದ. ಇವತ್ತು ಯಾಕಂದ್ರೆ ರವಿ ಬಿಷ್ಣು ಈ ದಿನ ಎಲ್ಲ ಚಲೋ ಹಾಕಿದ, ಇವತ್ತು ಸಡನ್ ಆಗಿ ನಾಯಿ ಹೊಡ್ಸ್ಕೊಂಡು ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 3 ಓವರ್ 35 ಹೊಡೆದ್ರೆ. ದೂಬೆ ಚಲೋ ಆಗ್ತದ. 2 ಓವರ್ ಹಾಕಿ 9 ರನ್ ಕೊಟ್ಟ, ಒಂದ್ ವಿಕೆಟ್ ಬಿ ತೆಗ್ದ. ದೂಬೆ ಲೈಕ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಬತ್ತು. ಹಿಂಗೆ It's not no, it's not Dube, it's Dube. It's our Dube. ಡ್ಯೂಬ್, ಶಿವನ್ ಡ್ಯೂಬ್. ಬ್ರ್ಯಾಂಡ್ ಅಂಬಾಸಿಡರ್ ಡ್ಯೂಬ್. ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬೀಶ್ ಆಡ್ತಾನಪ್ಪ. ಇವತ್ತ ಏನೋ ಯಾಕಪ್ಪ ತಗೊಂಡ್ರ ಅಂದ್ರೆ ಬಾಲಿಂಗ್ ಯಾಕೆ ಹಾಕ್ಸ್ತಾರೇನೋ, ಹೊಡಿತಾರ ಅನ್ಕೊಂಡ್ರ ಒಂದ್ ವಿಕೆಟ್ ತಗೊಂಡ್ಬಿಟ್ಟು ಇನ್ನೊಂದ್ ಕ್ಯಾಚ್ ಬಿಟ್ಟಪ್ಪ ರೋಹಿತ್. ಇಲ್ಲ ಅಂದ್ರೆ ಅದೊಂದ್ 2 ವಿಕೆಟ್ ತಗೊಂಡಿರೋ. ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಅಂತಾರಲ್ಲ, ಡ್ಯೂಬ್ ಇಂದ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಲಾರ್ಡ್ ಶಾರ್ದರ್ ಆದ್ಮೇಲೆ ರೋಹಿತ್ ಒಂದ್ ಕ್ಯಾಚ್ ಒಂದ್ ಕ್ಯಾಚ್ ಚಲೋ ಆಡಲ್ಲ, ಅದಕ್ಕೆ ಅದು ರಿಪ್ಲೇಸ್ಮೆಂಟ್ ಆಗಿ ಅದು ಡ್ರಾಪ್ ಆಯ್ತು. ಪಾಂಡೆ, ನಿನ್ಗೇನ್ ಅನ್ಸುತ್ತಪ್ಪ ಇಂಡಿಯಾ ಬ್ಯಾಟಿಂಗ್? ನಿಮ್ದು CSK ಟ್ರಂಪ್ ಕಾರ್ಡ್. CSK ಟ್ರಂಪ್ ಕಾರ್ಡ್. ಇಂಡಿಯಾ ಬ್ಯಾಟಿಂಗ್ ನೋಡಿದ್ರೆ ಆಕ್ಚುಲಿ ಫಸ್ಟ್ 2 ವಿಕೆಟ್ ಆದಾಗ ಸ್ವಲ್ಪ ಏನು ಪ್ರೆಷರ್ ಎಲ್ಲ ಇದ್ರು ಆಕ್ಚುಲಿ. ಶಿವಮ್ ದುಬೆನು ಪವರ್ ಪ್ಲೇ CSK ಆಡಿದಾರು, ಪವರ್ ಪ್ಲೇ ಜಾಸ್ತಿ ಬರ್ತಿರ್ಲಿಲ್ಲ. ಅಂದ್ರೆ ಅವನಿಗೆ ಪವರ್ ಪ್ಲೇ ಆಡಿ ಅಷ್ಟು ಬೇಸಿಲ್ಲ ಅನ್ಸುತ್ತೆ. ನಾವು ಲಾಸ್ಟ್ ಓವರ್ ಕೂಡ ನೋಡಿದ್ವಿ, ಪವರ್ ಪ್ಲೇ ಸ್ವಲ್ಪ ಮೇಡನ್ ಆಡಿದ. ಬಟ್ ಒಳ್ಳೆ ಮೆಚ್ಯೂರ್ ಆಗಿ ಆಡಿದ್ರು. ಸುಮ್ನೆ ಓವರ್ ಅಗ್ರೆಸಿವ್ ಆಗಿ ಆಡಕ್ ಹೋಗಿಲ್ಲ, ತುಂಬಾ ಕಂಟ್ರೋಲ್ ಆಗಿ ಎಲ್ಲೆಲ್ಲಿ ಬೌಂಡ್ರಿ ಚಾನ್ಸ್ ಇತ್ತು ಅದ್ರಲ್ಲಿ ಬೌಂಡ್ರಿ ಹೊಡೆದ. ಸ್ವಲ್ಪ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡ್ದ. ಬಟ್ ಅದೇ ವೆಸ್ಟ್ ಇಂಡೀಸ್ ಇವಾಗ ವರ್ಲ್ಡ್ ಕಪ್ ಹೋಗ್ತಾರೆ ಅಂದ್ರೆ ಚಾನ್ಸ್ ಇದೆ. ಇನ್ನು 2 ಮ್ಯಾಚ್ ಚೆನ್ನಾಗಿ ಪ್ರೂವ್ ಮಾಡ್ಬೇಕು. ಎಲ್ಲಾದ್ರೂ ಹಾರ್ದಿಕ್ ಪಾಂಡ್ಯ ಇದ್ರೆ ಬ್ಯಾಕಪ್ ಆಪ್ಷನ್ ಆಗಿ ತಗೊಂಡ್ ಬರ್ಬೋದು. ಯಾಕಂದ್ರೆ ವೆಸ್ಟ್ ಇಂಡೀಸ್ ಅಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಪಿನ್ ಹಿಟರ್ ಆಗಿ ಬರ್ಬೋದು. ಮತ್ತೆ ಅವನಿಗೆ ಬೌನ್ಸರ್ ಅಷ್ಟು ಟ್ರಬಲ್ ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ. ನನಗಿದ್ರ ಒಂಥರ ಸಂತೋಷ. ಅಲ್ಲ, ತಿಲಕ್ ವರ್ಮಾ ನಂಗನ್ನಿಸ್ತದ ತಿಲಕ್ ವರ್ಮಗ ಜಾಗ ಕನ್ಫರ್ಮ್ ಇಲ್ಲ ಅಂದ್ರ ಕರ್ಕೊಂಡ್ ಹೋಗೋದೇ ಡೌಟ್. ಯಾಕಂತಂದ್ರ ತಿಲಕ್ ವರ್ಮಾ ಆಡೋ ರೇಂಜ್ ನೋಡಿದ್ರು ಸದ್ಯಕ್ಕ ಈಸ್ ನಾಟ್ ಬಿಗ್ ಹಿಟರ್ ಅಲ್ಲ. ಸೊ ಮಿಡ್ಲಲ್ಲಿ 4th ಪ್ಲೇಸ್ಗೆ ಸ್ವಲ್ಪ ಸರಾಗ್ ಆಡ್ಬೇಕಪ್ಪ. ಇವ 8 ಬಾಲ್ 4 ರನ್. ನಮ್ ಕೊಹ್ಲಿ ಕಾಕ ನೋಡಿದ್ರ 8 ಬಾಲ್ 8 ಡಬಲ್ ತೊಗೊಂಡಿರ್ತಾನ. 8 ಎಳ್ಳೆ 16 ಆಗಿರ್ತಾವಲ್ಲ, ಗೊತ್ತೇ ಆಗಿರಂಗಿಲ್ಲ ಒಂದ್ ಎಷ್ಟು ರನ್ ಆಗಿರ್ತಾವ, ಎಷ್ಟು ಸ್ಟ್ರೈಕ್ ಅಲ್ಲ. ಸ್ವಲ್ಪ ಸ್ಲೋ ಆಡ್ತಾನಲ್ಲ. ಸ್ಲೋ ಸ್ಟಾರ್ಟಿಂಗ್ ಆಡಿದ್ರು ಮಚ್ಚಾ. ಅಲ್ಲ, ಸ್ಲೋ ಸ್ಟಾರ್ಟಿಂಗ್ ಆಡಿದ್ರು ಆಮೇಲೆ ಪಿಕಪ್ ಮಾಡ್ಬೇಕು. ಅವ್ನು ಆಮೇಲೆ ಪಿಕಪ್ ಮಾಡಲ್ಲ ಗುರು, ಔಟ್ ಆಗ್ಬಿಡ್ತಾನೆ. ಸ್ವಲ್ಪ ಅದೇ ಪ್ರಾಬ್ಲಮ್ ಅಂತ. ಜಿತೇಶ್ ಶರ್ಮಾ ಒಳ್ಳೆ ಆಟ ಆಡ್ದ ಇವತ್ತು.
ಹಿತೇಶ್ ಶರ್ಮಾ ಅದಕ್ಕೆ ಇಂಪ್ರೆಸಿವ್ ಇತ್ತು. ಶುಭ್ಮನ್ ಗಿಲ್ ಅವನ್ ಯಾವಾಗ್ಲೂ ಅದೇ ಆಟ ಅಗ್ರೆಸಿವ್ ಆಗಿರ್ತಾನೆ. ಹ್ಮ್ ಯಾವ್ದು ಅಂದ್ರೆ ಅವನು ಯಾವ್ದೋ ಸಿಚುವೇಶನ್ ಇರ್ಲಿ ಬಂದು ಹೊಡೆಯೋದಂತ ಇರ್ತಾನ ಅವನು. ಸೊ ಇವತ್ತೊಂದು ಅದೇ ಸ್ವಲ್ಪ ನೋಡಿ ಆಗೋಯ್ತು, ಅವ್ನು ಒಳ್ಳೆ ಚಾನ್ಸ್ ಇದೆ. ನನ್ 50 ಹೊಡೆದಿದ್ರೆ ಹ್ಮ್ 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 ರನ್ಸ್ ಅಂಡರ್ ದ ಬೆಲ್ಟ್ ಯಾವಾಗ್ಲೂ ಕ್ರೂಷಿಯಲ್ ಅಲ್ವಾ. ಸೊ ಎಸ್ ಎಸ್ ಪರವಾಗಿಲ್ಲ, ಅವನ್ ಜಾಬ್ ಮಾಡ್ದ. ದಿಲೇಶ್ ಏನೋ ಹೇಳತ್ತಿದ್ದಲ್ಲ ತಿಲಕ್ ವರ್ಮಾ ಬಗ್ಗೆ. ತಿಲಕ್ ವರ್ಮಾ ಬಗ್ಗೆ ಅಲ್ಲ, ಲೈಕ್ ಟೀಮ್ ಬಗ್ಗೆ ಪ್ರಾಬ್ಲಮ್ ಏನ್ ಅನಿಸ್ತು ಅಂದ್ರೆ ನಂಗ ಆಂಕರ್ ರೋಲ್ ಕರೆಕ್ಟ್ ಆಗಿ ಕೊಡೋರು ಯಾರು ಇಲ್ಲ ಟೀಮ್ ನಾಗ. ಶುಭ್ಮನ್ ಗಿಲ್ ಲೈಕ್ ಅವ ಹೆಂಗ್ ಕೊಡ್ತಾನೆ ಆಂಕರ್ ರೋಲ್ ಗೊತ್ತಿಲ್ಲ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಅದ, ಎಲ್ಲ ಕಮ್ಮಿ ಅದ. ಹ್ಮ್ ಈಗ ರೋಹಿತ್ ಶರ್ಮಾ ತೊಗೊಂಡ್ರ ಇವ್ರು ರೋಹಿತ್ ಶರ್ಮಾ ಆಂಕರ್ ರೋಲ್ ಕರೆಕ್ಟ್ ಇಲ್ಲ. ಹ್ಮ್ ಒಡಿಯಾದಾಗ ಆಡ್ಕೋತಾನ, ಬಟ್ T20ದಾಗ ರೋಹಿತ್ ಶರ್ಮಾ ನಾವು ನೋಡಿದ ಪ್ರಕಾರ ಹೊಡೆದಾಡ್ತಾನ ಬರೀ. ಆಂಕರ್ ರೋಲ್ ಬೆಸ್ಟ್ ಸೂಟೆಡ್ ಕೊಹ್ಲಿ. ಇವ್ರು ಕೊಹ್ಲಿಗೆ ಆಡ್ಸಿಲ್ಲ ಫಸ್ಟ್ ಮ್ಯಾಚ್. ಮಜಾ ಆಟ. ಬೆಂಗಳೂರ ಅದೇ ಬಂದಾಗಂತ ಅಂದ್ರೆ ವೆಸ್ಟ್ ಆಲ್ಮೋಸ್ಟ್ ಇಂಡೀಸ್ ಆರ್ ಸಿ ಬಿ ಅಂತಾರ. ನೋಡ್ಬೇಕು. ವೆಸ್ಟ್ ಇಂಡೀಸ್ ಕೊಹ್ಲಿ ಹಂಗೆ ಆಡ್ಲಿ IPL ನನ್ ಪ್ರಕಾರ. ಲೈಕ್ ವೆಸ್ಟ್ ಇಂಡೀಸ್ ವರ್ಲ್ಡ್ ಕಪ್ ಕೊಹ್ಲಿ ಹಂಗೆ ಆಡ್ಲಿ, ಅವನಿಗೆ ತಗೋಬರ್ಬೇಕು. ಯಾಕಂದ್ರ ಲೈಕ್ ಆಂಕರ್ ರೋಲ್ ಮಾಡೋರಿಗೆ ಯಾರಿಗ್ ನೀವು ಕನ್ಸಿಡರ್ ಮಾಡ್ಲತ್ತೀರಿ, ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಲ್ಲೇ ಆಗತ್ತೆ. ಯಾಕಂದ್ರೆ ಸ್ಲೋ ಪಿಚ್ ಅದ ವೆಸ್ಟ್ ಇಂಡೀಸ್, ನಮ್ಗೆ ಗೊತ್ತು. USA ಪಿಚ್ ಹೆಂಗದ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅದನ್ನ ಹಂಗೆ ಇರ್ಬೋದು ಅನ್ಕೋತೀನಿ. ಸೊ ಲೈಕ್ ಬೇಕ್ ಆಂಕರ್ ರೋಲ್ ಮೇನ್ ಇಂಪಾರ್ಟೆನ್ಸ್ ಆಗದ. ಯಾಕಂದ್ರೆ ಆಸ್ಟ್ರೇಲಿಯಾದವ್ರು ಅದಕ್ಕೆ ಸ್ಮಿತ್ ಕಂಟಿನ್ಯೂಸ್ ಆಡಿಸ್ಲತ್ತಾರ. ಅವ್ರು ಒಂದ್ ಸೀರೀಸ್ ನಾಗು ಸ್ಮಿತ್ ಆಡಿಸ್ತಾರ. ಅವ್ರಿಗೆ ಗೊತ್ತವ್ರ ಈಗ ಪಿಚ್ ಹೆಂಗದ, ಅವ್ರ ಪ್ಲಾನಿಂಗ್ ಈಗ ಸ್ಟಾರ್ಟ್ ಮಾಡೋರು. ನಮ್ಮವ್ರು ಸ್ವಲ್ಪ IPL ಅದು ಇದು ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲ ನೋಡ್ಲತ್ತಾರ. ಈಗ ಏನ್ ಮಾಡ್ತಿ ನೋಡೋದು. ಹೌದು. ಅಕ್ಷರ್ ಪಟೇಲ್ ಒಂದ ಲಾಸ್ಟ್ ಅವನ ಬಗ್ಗೆ ಒಂದ್ ಚೂರು ಹೇಳ್ರಿ. ಅಕ್ಷರ್ ಪಟೇಲ್ 2 ವಿಕೆಟ್ ತಗೊಂಡ ಕ್ರೇಜಿ ಬೌಲಿಂಗ್ ಮಾಡ್ದ. ಸೊ ಹೀಸ್ ರಿಪ್ಲೇಸ್ಮೆಂಟ್ ಫಾರ್ ಜಡೇಜಾ ಒಂದೊಂದ್ ಟೈಮ್ ಅಲ್ಲಿ, ಅವ್ರ ಜಡೇಜಾಗೂ ಆಡಿಸ್ತೀರಿ, ಅಕ್ಷರ್ ಪಟೇಲ್ಗೂ ಆಡಿಸ್ತೀರಿ ಬೈ ಸೀಯಿಂಗ್ ದಿಸ್ ಪರ್ಫಾರ್ಮೆನ್ಸ್. ಇಬ್ರು ಆಡಿದಿಲ್ಲ ಅನ್ಸುತ್ತೆ, ಯಾರು ಒಬ್ರು ಆಡ್ತಾರೆ. ಹ್ಮ್ ಅದೇ ವೆಸ್ಟ್ ಇಂಡೀಸ್ ಅಲ್ಲಿ ಚೆನ್ನಾಗಿ ಆಡಿದ ಅನ್ಸುತ್ತೆ. ಲಾಸ್ಟ್ ಟೈಮ್ ಅವರು ಯಾವ್ದೋ ODI ಸೀರೀಸ್ ಹೊಡೆದ, ಅಲ್ಲೂ ಅಕ್ಷರ್ ಪಟೇಲ್ ಚೆನ್ನಾಗೇ ಮಾಡ್ದ. ಅವ್ನ ಸ್ಟ್ರೆಂತ್ ಅಂದ್ರೆ ಪವರ್ ಪ್ಲೇ ಬೌಲಿಂಗ್ ಸ್ಟ್ರೆಂತ್ ಇದೆ. ಅವನು ನಾರ್ಮಲ್ ಬಿದ್ದು ಹಾಕಡೋಗಿಂತ ಒಳಗ್ ಬರೋದೇ ಜಾಸ್ತಿ. ರೈಟ್ ಆರ್ಮ್ ಆಫ್ ಸ್ಪಿನ್ನರ್ ತರ ಬೌಲಿಂಗ್ ಹೌದೌದು. ಮಾಡು. ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಪ್ಪ? ಇಬ್ರು ಸೆಲೆಕ್ಟ್ ಮಾಡ್ರಿ, ನೋಡೋಣ ಯಾರಿಗ್ ಬರ್ಬಹುದು ಅಂತ. ಆಮೇಲೆ ನಾ ಸೆಲೆಕ್ಟ್ ಮಾಡ್ತೀನಿ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅನ್ಸುತ್ತೆ ವಿಕೆಟ್ ಬಂತು, ರನ್ಸ್ ಬಂತಲ್ಲ. ಮತ್ತೆ ಇನ್ನಿಂಗ್ಸ್ ಬಿಲ್ಡ್ ಮಾಡದಲ್ಲ. ಅಕ್ಷರ್ ಪಟೇಲ್ ಪಟೇಲ್ ಎಷ್ಟು ನಂಗೂ ಶಿವಮ್ ಡ್ಯೂಬ್ ಅನ್ಸುತ್ತೆ. ಶಿವಮ್ ಡ್ಯೂಬ್ ನೋಡೋಣ, ಶಿವಮ್ ಡ್ಯೂಬ್ ಬರ್ಬೋದು. ಕೊಡ್ತಾರೆ ಮತ್ತೆ ಆಡ್ಯಾರ ಅಂತಪ್ರಿ ಎಲ್ಲಾರು 30-20 ಹೊಡೆದಾರ. ನಮ್ದು ರೋಹಿತ್ ಕಾಕಾ ಒಬ್ರೇ ಸ್ವಲ್ಪ 0 ಹೋದ್ರು. ಅಲ್ಲ ಮಚಾ, ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ರೋಹಿತ್ ಆಡ್ಲಿಲ್ಲಲ್ಲ ಅಂತ. ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ನೋಡ್ಕೊಂಡ್ ಆಡಪ್ಪ ರೋಹಿತ್ ಅಣ್ಣ, ಚೂರ್ ನೋಡ್ಕೊಂಡ್ ಆಡ್ರಿ ಅಷ್ಟೇ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಇತ್ತು. ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಇಷ್ಟೇ. ಸೊ ನೆಕ್ಸ್ಟ್ ಮತ್ತೆ ಸಿಗೋಣ. ಇಂದೋರ್ ಮ್ಯಾಚ್ ಆದ್ಮೇಲೆ, ಇಂದೋರ್ ಮ್ಯಾಚ್ ಪ್ರಿವ್ಯೂ ಒಂದ್ ಮಾಡ್ತೀವಿ, ಅದಾದ್ಮೇಲೆ ಪೋಸ್ಟ್ ಒಂದ್ ಮಾಡ್ತೀವಿ, ಪೋಸ್ಟ್ ಮ್ಯಾಚ್ದು. ಸೊ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ದಟ್ಸ್ ಇಟ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.